ಡಬಲ್ ಬ್ಲಡ್ ಸರ್ಕ್ಯುಲೇಷನ್. ಡಬಲ್ ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ಹ್ಯೂಮನ್ ಬಾಡಿಲಿ ಹಾರ್ಟಲ್ಲಿ 2 ಸಲ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಒಂದು ಪಲ್ಮನರಿ ಸರ್ಕ್ಯುಲೇಷನ್, ಇನ್ನೊಂದು ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ. ಅದನ್ನು ಡಿಸ್ಕಸ್ ಮಾಡೋಣ ಬನ್ನಿ. ಸಾಮಾನ್ಯವಾಗಿ ಹಾರ್ಟ್ ಈ ಥರ ಇರುತ್ತೆ ಆಯಿತಾ. ಆಲ್ಮೋಸ್ಟ್ ಈ ಥರ ಇರುತ್ತೆ. ಈವನ್ LKG UKG ಮಕ್ಕಳಿಗೂ ಇದೇ ರೀತಿ ಹೇಳ್ಕೊಡ್ತಾರೆ. ಡಿಫ್ರೆಂಟ್ ಶೇಪ್ಸ್, ರೆಕ್ಟ್ಯಾಂಗಲು, ಸ್ಕ್ವೇರು, ಹೆಕ್ಸಾಗನು, ಪೆಂಟಾಗನು, ಡೈಮಂಡು, ಹಾರ್ಟ್ ಶೇಪ್ ಅಂದರೆ ಆಲ್ಮೋಸ್ಟ್ ಈ ಥರ ಹೇಳ್ಕೊಡ್ತಾರೆ. ನಾವು ಅದೇ ರೀತಿ ಫಿಗರ್ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದನ್ನು 4 ಪಾರ್ಟಾಗಿ ಡಿವೈಡ್ ಮಾಡಿ ಇದು ಲೆಫ್ಟ್ ಏಟ್ರಿಯಮ್, ಇದು ರೈಟ್ ಏಟ್ರಿಯಮ್, ಇದು ಲೆಫ್ಟ್ ವೆಂಟ್ರಿಕಲ್, ಇದು ರೈಟ್ ವೆಂಟ್ರಿಕಲ್, ಆಯಿತಾ. ಹಾರ್ಟಲ್ಲಿ ಈ ರೀತಿ 4 ಚೇಂಬರ್ಸ್ ಇರುತ್ತೆ. ಲೆಫ್ಟ್ ಏಟ್ರಿಯಮ್, ರೈಟ್ ಏಟ್ರಿಯಮ್, ಲೆಫ್ಟ್ ವೆಂಟ್ರಿಕಲ್, ರೈಟ್ ವೆಂಟ್ರಿಕಲ್ ಅಂತ 4 ಚೇಂಬರ್ ಇರುತ್ತೆ. ಅದರಲ್ಲಿ ಏಟ್ರಿಯಮ್ದು ವರ್ಕ್ ಅಂದರೆ ಏನು ಅಂದರೆ ಇದು ರಿಸೀವಿಂಗ್ ಚೇಂಬರ್. ಏಟ್ರಿಯಮ್ ಅಂದರೆ ರಿಸೀವಿಂಗ್ ಚೇಂಬರ್. ಬ್ಲಡ್ನ ರಿಸೀವ್ ಮಾಡಿ ಇಟ್ಕೊಳ್ಳುತ್ತೆ. ಹೊರಗಡೆಯಿಂದ ಬ್ಲಡ್ ಬಂದರೆ ಅದು ಬಂದು ಇಲ್ಲಿ ಕಲೆಕ್ಟ್ ಆಗುತ್ತೆ. ಆಲ್ಮೋಸ್ಟ್ ಮನೇಲಿ ಹೊರಗಡೆ ಇರುತ್ತಲ್ಲ ಆ ರೀತಿ. ಇದು ರಿಸೀವಿಂಗ್ ಚೇಂಬರು. ವೆಂಟ್ರಿಕಲ್ ಅಂದರೆ ಪಂಪಿಂಗ್ ಚೇಂಬರ್. ವೆಂಟ್ರಿಕಲ್ಸ್ ಅಂದರೆ ಪಂಪಿಂಗ್ ಚೇಂಬರ್ಸ್. ಇದು ಬ್ಲಡ್ನ ಹೊರಗಡೆ ಪಂಪ್ ಮಾಡುತ್ತೆ, ಪಂಪಿಂಗ್ ಚೇಂಬರ್ಸು. ಇದು ರಿಸೀವಿಂಗ್ ಚೇಂಬರ್ಸು. ಹೊರಗಡೆಯಿಂದ ಬಂದ ಬ್ಲಡ್ನ ಇಲ್ಲಿ ರಿಸೀವ್ ಮಾಡಿ ಇಟ್ಕೊಳ್ಳುತ್ತೆ. ಇದು ಹೊರಗಡೆಗೆ ಬ್ಲಡ್ನ ಪಂಪ್ ಮಾಡುತ್ತೆ. ಇದು ಯಾವ ರೀತಿ ಪಂಪ್ ಮಾಡುತ್ತೆ, ಯಾವ ರೀತಿ ರಿಸೀವ್ ಮಾಡುತ್ತೆ ಅಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೇವೆ ನೋಡಿ. ಫಸ್ಟು ಬಾಡಿಯಿಂದ ಬ್ಲಡ್ ರೈಟ್ ಏಟ್ರಿಯಮ್ ಬರುತ್ತೆ. ಬಾಡಿಯಿಂದ ಡಿಆಕ್ಸಿಜನೇಟೆಡ್ ಬ್ಲಡ್, ಅಥವಾ ಆಕ್ಸಿಜನ್ ಪೂರ್ ಬ್ಲಡ್ ಬಾಡಿ ಒಳಗಡೆ ಬರುತ್ತೆ, ಹಾರ್ಟ್ ಒಳಗಡೆ ಬರುತ್ತೆ. ಹಾರ್ಟ್ ಒಳಗಡೆ ಬಂದು ರೈಟ್ ಏಟ್ರಿಯಮಲ್ಲಿ ಕಲೆಕ್ಟ್ ಆಗುತ್ತೆ. ರೈಟ್ ಏಟ್ರಿಯಮಿಂದ ರೈಟ್ ವೆಂಟ್ರಿಕಲ್ ಬರುತ್ತೆ. ರೈಟ್ ವೆಂಟ್ರಿಕಲಿಂದ ಇದು ಲಂಗ್ಸ್ಗೆ ಹೋಗುತ್ತೆ. ಈ ಥರ ಲಂಗ್ಸ್ಗೆ ಹೋಗುತ್ತೆ. ರೈಟ್ ವೆಂಟ್ರಿಕಲಿಂದ ಡಿಆಕ್ಸಿಜನೇಟೆಡ್ ಅಂದರೆ ಆಕ್ಸಿಜನ್ ಪೂರ್ ಬ್ಲಡ್, ಅಥವಾ ಇದನ್ನು ಇಂಪ್ಯೂರ್ ಬ್ಲಡ್ ಅಂತಲೂ ಕರೀತಾರೆ. ಇಂಪ್ಯೂರ್ ಬ್ಲಡ್ ರೈಟ್ ಏಟ್ರಿಯಮ್ ಬರುತ್ತೆ. ರೈಟ್ ಏಟ್ರಿಯಮಿಂದ ರೈಟ್ ವೆಂಟ್ರಿಕಲಿಂದ ಇಂಪ್ಯೂರ್ ಬ್ಲಡ್ ಲಂಗ್ಸ್ಗೆ ಹೋಗುತ್ತೆ. ಲಂಗ್ಸ್ದು ಏನು ಕೆಲಸ ಅಂದರೆ ಇದೊಂದು ರೀತಿ ವಾಟರ್ ಪ್ಯೂರಿಫೈಯರ್ ಥರ, ಬ್ಲಡ್ ಪ್ಯೂರಿಫೈಯರ್. ಇದು ಮನೇಲಿ ಯಾವ ರೀತಿ ವಾಟರ್ ಪ್ಯೂರಿಫೈಯರ್ ಇರುತ್ತೆ ಅದೇ ರೀತಿ ಇದು ಬ್ಲಡ್ ಪ್ಯೂರಿಫೈಯರ್. ಇಲ್ಲಿ ಹೋಗಿ ಪ್ಯೂರಿಫೈ ಆಗುತ್ತೆ. ಇದೊಂದು ರೀತಿ ಪ್ಯೂರಿಫೈಯರ್ ಆಯಿತಾ. ಪ್ಯೂರಿಫೈಯರ್ ಆಗುತ್ತೆ. ಪ್ಯೂರಿಫೈ ಆಗಿಬಿಟ್ಟು ವಾಪಸ್ ಇದು ಇಲ್ಲಿ ಬರುತ್ತೆ, ಲೆಫ್ಟ್ ಏಟ್ರಿಯಮ್ ಬರುತ್ತೆ. ವಾಪಸ್ಸು ಲೆಫ್ಟ್ ಏಟ್ರಿಯಮ್ಗೆ ಬ್ಲಡ್ ಬರುತ್ತೆ ಆಯಿತಾ. ಲೆಫ್ಟ್ ಏಟ್ರಿಯಮ್ ಬರುತ್ತೆ. ಲೆಫ್ಟ್ ಏಟ್ರಿಯಮಿಂದ ಪ್ಯೂರಿಫೈಡ್, ಇದು ಆಕ್ಸಿಜನೇಟೆಡ್ ಬ್ಲಡ್. ಇದು ಆಕ್ಸಿಜನೇಟೆಡ್ ಬ್ಲಡ್ ಅಥವಾ ಆಕ್ಸಿಜನ್ ರಿಚ್ ಬ್ಲಡ್ ಅಥವಾ ಪ್ಯೂರ್ ಬ್ಲಡ್ ಅಂತ ಹೇಳ್ಬೋದು. ಇದು ಲೆಫ್ಟ್ ಏಟ್ರಿಯಮ್ ಬಂದು ಕಲೆಕ್ಟ್ ಆಗುತ್ತೆ. ಅಲ್ಲಿಂದ ಲೆಫ್ಟ್ ವೆಂಟ್ರಿಕಲ್ ಬರುತ್ತೆ. ಲೆಫ್ಟ್ ವೆಂಟ್ರಿಕಲ್ ಬಂದಾದಮೇಲೆ ಏನಾಗುತ್ತೆ ಅಂದರೆ ಇದು ಬಾಡಿಗೆ ಪಂಪ್ ಮಾಡುತ್ತೆ. ಇದು ಹ್ಯೂಮನ್ ಬಾಡಿಗೆ ಪಂಪ್ ಮಾಡುತ್ತೆ. ಇದು ಪ್ಯೂರ್ ಬ್ಲಡ್ ಅಥವಾ ಆಕ್ಸಿಜನೇಟೆಡ್ ಬ್ಲಡ್ ಅಥವಾ ಆಕ್ಸಿಜನ್ ರಿಚ್ ಬ್ಲಡ್ನ ಲೆಫ್ಟ್ ವೆಂಟ್ರಿಕಲಿಂದ ಬಾಡಿಗೆ ಪಂಪ್ ಮಾಡುತ್ತೆ. ಪುನಃ ಬಾಡಿಯಿಂದ ನರ್ವ್ಸ್ಗೆಲ್ಲ ಹೋಗುತ್ತೆ. ಪುನಃ ಅದು ಇಂಪ್ಯೂರ್ ಆಗುತ್ತೆ ಅಥವಾ ಆಕ್ಸಿಜನ್ ಪೂರ್ ಆಗುತ್ತೆ. ಆಕ್ಸಿಜನ್ ಪೂರ್ ಆದಮೇಲೆ ಬಾಡಿಯಿಂದ ವಾಪಸ್ ಬಂದು ರೈಟ್ ಏಟ್ರಿಯಮ್ಗೆ ಬರುತ್ತೆ. ಅದು ಇಂಪ್ಯೂರ್ ಬ್ಲಡ್ ಅಥವಾ ಡಿಆಕ್ಸಿಜನೇಟೆಡ್ ಬ್ಲಡ್ ಬಾಡಿಯಿಂದ ಬಂದಿದ್ದು ರೈಟ್ ಏಟ್ರಿಯಮ್ ಬರುತ್ತೆ. ಇದು 2 ಸೈಕಲ್. ಇದೊಂದು ಸೈಕಲು. ಈ ಸೈಕಲ್ ಏನಾಗುತ್ತೆ, ಇದು ಪಲ್ಮನರಿ ಆರ್ಟರಿ,
ಪಲ್ಮನರಿ ಆರ್ಟರಿ ಆಯಿತಾ. ಇದು ಪಲ್ಮನರಿ ವೇನ್. ಪಲ್ಮನರಿ ವೇಯ್ನು. ಇಲ್ಲಿ ಇಂಪ್ಯೂರ್ ಬ್ಲಡ್ ಲಂಗ್ಸ್ಗೆ ಹೋಗುತ್ತೆ, ಪಲ್ಮನರಿ ಆರ್ಟರಿ ಮುಖಾಂತರ ಲಂಗ್ಸ್ಗೆ ಹೋಗುತ್ತೆ, ಪ್ಯೂರ್ ಆಗಿಬಿಟ್ಟು ಪಲ್ಮನರಿ ವೇಯ್ನ್ ಮುಖಾಂತರ ಲೆಫ್ಟ್ ಏಟ್ರಿಯಂ ಬರುತ್ತೆ, ವಾಪಸ್ ಆರ್ಟಿಗೆ ಬರುತ್ತೆ. ಪಲ್ಮನರಿ ಆರ್ಟರಿಯಿಂದ ಹೋಗುತ್ತೆ, ಪ್ಯೂರ್ ಆಗುತ್ತೆ, ಪ್ಯೂರ್ ಆಗಿಬಿಟ್ಟು ಪಲ್ಮನರಿ ವೇಯ್ನಿಂದ ಬರುತ್ತೆ. ಅದರಿಂದ ಇದು ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಕರಿತೀವಿ ಇದನ್ನು. ಇದು ಒನ್ ಟೈಪ್ ಆಫ್ ಸರ್ಕ್ಯುಲೇಷನ್ನು, ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಪಲ್ಮನರಿ ಆರ್ಟರಿಯಿಂದ ಹೋಗಿ ಪ್ಯೂರಿಫೈ ಆಗಿ ವಾಪಸ್ಸು ಪಲ್ಮನರಿ ವೇನ್ ಮುಖಾಂತರ ಇದು ಬರುತ್ತೆ, ಅದಕ್ಕೆ ಇದನ್ನು ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಇದು ನೋಡಿ, ಲೆಫ್ಟ್ ವೆಂಟ್ರಿಕಲಿಂದ ಹೋಗಿ ಇದನ್ನು ಏಯೋಟ ಅಂತ ಹೇಳ್ತೀವಿ. ಏಯೋಟ ವಾಲ್ವ್, ಏಯೋಟ ವಾಲ್ವ್ ಮುಖಾಂತರ ಹೋಗಿ ಬಾಡಿಗೆ ಹೋಗಿ ಬಾಡಿಯಿಂದ ವಾಪಸ್ ಬಂದು ರೈಟ್ ಏಟ್ರಿಯಂ ಬರುತ್ತೆ. ಇದನ್ನು ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಇದು ಪಲ್ಮನರಿ ಸರ್ಕ್ಯುಲೇಷನ್, ಇದು ಸಿಸ್ಟಮಿಕ್ ಸರ್ಕ್ಯುಲೇಷನ್. ಪಲ್ಮನರಿ ಸರ್ಕ್ಯುಲೇಷನ್ ಅಂದ್ರೆ ಏನಾಗುತ್ತೆ, ರೈಟ್ ವೆಂಟ್ರಿಕಲ್ ಅಲ್ಲಿಂದ ಲಂಗ್ಸ್ಗೆ ಹೋಗುತ್ತೆ, ಲಂಗ್ಸ್ ಇಂದ ಲೆಫ್ಟ್ ಏಟ್ರಿಯಂ ಬರುತ್ತೆ, ಆಯ್ತಾ. ಇದನ್ನ ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಅದೇ ರೀತಿ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂದ್ರೆ ಲೆಫ್ಟ್ ವೆಂಟ್ರಿಕಲ್ ಇಂದ ಬಾಡಿಗೆ ಹೋಗುತ್ತೆ, ಲೆಫ್ಟ್ ವೆಂಟ್ರಿಕಲ್ ಇಂದ ಬಾಡಿಗೆ ಹೋಗುತ್ತೆ, ಬಾಡಿಯಿಂದ ರೈಟ್ ಏಟ್ರಿಯಂ ಬರುತ್ತೆ, ರೈಟ್ ಏಟ್ರಿಯಂಗೆ ಬರುತ್ತೆ. ಒಂದು ಬ್ಲಡ್ ಒಂದು ಕಂಪ್ಲೀಟ್ ಸೈಕಲ್ ಆಗಬೇಕು ಅಂದರೆ ಪ್ಯೂರಿಂದ ಪ್ಯೂರು, ಇಂಪ್ಯೂರಿಂದ ಇಂಪ್ಯೂರ್ ಒಂದು ಕಂಪ್ಲೀಟ್ ಸೈಕಲ್ ಆಗಬೇಕಂದ್ರೆ ಇದು ಪಲ್ಮನರಿ ಸರ್ಕ್ಯುಲೇಷನ್ ಕಂಪ್ಲೀಟ್ ಆಗಿರಬೇಕು ಮತ್ತು ಸಿಸ್ಟಮಿಕ್ ಸರ್ಕ್ಯುಲೇಷನ್ ಕಂಪ್ಲೀಟ್ ಆಗಿರಬೇಕು. ಇವೆರಡು ನೋಡಿ, ಡಿಆಕ್ಸಿಜನೇಟೆಡ್ ಬ್ಲಡ್ ಯಾವ ರೀತಿ ಒಂದು ರೌಂಡ್ ಒಂದು ಕಂಪ್ಲೀಟ್ ಸೈಕಲ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಡಿಆಕ್ಸಿಜನೇಟೆಡ್ ಬ್ಲಡ್ ಬಾಡಿಯಿಂದ ಹಾರ್ಟಿಗೆ ಬರುತ್ತೆ, ಹಾರ್ಟಲ್ಲಿ ರೈಟ್ ಏಟ್ರಿಯಮ್ ಬರುತ್ತೆ, ರೈಟ್ ಏಟ್ರಿಯಮಿಂದ ರೈಟ್ ವೆಂಟ್ರಿಕಲ್ ಬರುತ್ತೆ, ರೈಟ್ ವೆಂಟ್ರಿಕಲ್ಲಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ ಲಂಗ್ಸ್ಗೆ ಹೋಗುತ್ತೆ, ಲಂಗ್ಸ್ಗೆ ಹೋಗಿ ಪ್ಯೂರಿಫೈ ಆಗಿಬಿಟ್ಟು ಆಕ್ಸಿಜನೇಟೆಡ್ ಬ್ಲಡ್ ಆಗುತ್ತೆ, ಬ್ಲಡ್ ಆಗಿಬಿಟ್ಟು ಲೆಫ್ಟ್ ಏಟ್ರಿಯಮ್ ಬರುತ್ತೆ, ಆಯಿತಾ. ರೈಟ್ ವೆಂಟ್ರಿಕಲಿಂದ ಲಂಗ್ಸಿಂದ ಲೆಫ್ಟ್ ಏಟ್ರಿಯಮ್, ಇದು ಒಂದು ಸರ್ಕ್ಯುಲೇಷನ್. ಈ ಸರ್ಕ್ಯುಲೇಷನ್ ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಲೆಫ್ಟ್ ಏಟ್ರಿಯಮಿಂದ ಲೆಫ್ಟ್ ವೆಂಟ್ರಿಕಲ್ ಬರುತ್ತೆ, ಲೆಫ್ಟ್ ವೆಂಟ್ರಿಕಲಿಂದ ಬಾಡಿಗೆ ಹೋಗುತ್ತೆ, ಬಾಡಿಯಿಂದ ರೈಟ್ ಏಟ್ರಿಯಮ್ ಬರುತ್ತೆ, ಇದು ಇನ್ನೊಂದು ಸರ್ಕ್ಯುಲೇಷನ್. ಈ ಸರ್ಕ್ಯುಲನ್ನ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಲೆಫ್ಟ್ ವೆಂಟ್ರಿಕಲಿಂದ ಬಾಡಿಯಿಂದ ರೈಟ್ ಏಟ್ರಿಯಮ್, ಈ ಸರ್ಕ್ಯುಲೇಷನ್ನ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಅಂದರೆ ಡಿಆಕ್ಸಿಜನೇಟೆಡ್ ಬ್ಲಡ್ ಒಂದು ಕಂಪ್ಲೀಟ್ ಸೈಕಲ್ ಬರಬೇಕು ಅಂದರೆ ಎರಡು ಬ್ಲಡ್ ಸರ್ಕ್ಯುಲೇಷನ್ ಕಂಪ್ಲೀಟ್ ಆಗಿರಬೇಕು. ಒಂದು ಪಲ್ಮನರಿ ಸರ್ಕ್ಯುಲೇಷನ್ನು, ಇನ್ನೊಂದು ಸಿಸ್ಟಮಿಕ್ ಸರ್ಕ್ಯುಲೇಷನ್. ಥ್ಯಾಂಕ್ ಯು. ಇನ್ನೊಂದು ಲಂಗ್ಸ್ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಅದೇನೆಂದರೆ ಹಾರ್ಟ್ಗಿಂತ ತುಂಬ ಕ್ವಾಲಿಟಿ ವರ್ಕ್ ಮಾಡೋದು ಲಂಗ್ಸ್. ಏಕೆಂದರೆ ಲಂಗ್ಸು ಇಂಪ್ಯೂರ್ ಬ್ಲಡ್ನ ಪ್ಯೂರಿಫೈ ಮಾಡಿಬಿಟ್ಟು ಹಾರ್ಟಿಗೆ ಸೆಂಡ್ ಮಾಡುತ್ತೆ, ಅಥವಾ ಡಿಆಕ್ಸಿಜನೇಟೆಡ್ ಬ್ಲಡ್ನ ಆಕ್ಸಿಜನೇಟೆಡ್ ಮಾಡಿಬಿಟ್ಟು ಹಾರ್ಟಿಗೆ ಸೆಂಡ್ ಮಾಡುತ್ತೆ, ಅಥವಾ ಆಕ್ಸಿಜನ್ ಪೂರ್ ಬ್ಲಡ್ನ ಆಕ್ಸಿಜನ್ ರಿಚ್ ಮಾಡಿಬಿಟ್ಟು ಹಾರ್ಟಿಗೆ ಸೆಂಡ್ ಮಾಡುತ್ತೆ. ನಿಜವಾಗಿ ಕ್ವಾಲಿಟಿ ವರ್ಕ್ ಮಾಡ್ತಾ ಇರೋದು ಲಂಗ್ಸ್. ಆದರೆ ಲಂಗ್ಸ್ಗೆ ಅದಕ್ಕೆ ಸಿಗಬೇಕಾದ ಕ್ರೆಡಿಟ್ ಸಿಗ್ತಾ ಇಲ್ಲ, ಎಲ್ಲ ಕಂಪ್ಲೀಟ್ ಹಾರ್ಟ್ ಹೊರಟೋಗಿದೆ. ಯಾಕಂದರೆ ಯಾವುದೋ ಫಿಲಾಸಫರೋ ಅಥವಾ ಕವಿನೋ ಮಾಡಿರೋ ಕೆಲಸ. ಹಾರ್ಟ್ ಜಸ್ಟ್ ಪಂಪಿಂಗ್ ಚೇಂಬರ್ ಅಷ್ಟೇ, ಬ್ಲಡ್ನ ಪಂಪ್ ಮಾಡೋ ಒಂದು ಚೇಂಬರ್ ಅಷ್ಟೇ. ಇದು ರಿಸೀವ್ ಮಾಡ್ಕೊಳ್ಳುತ್ತೆ, ಹೊರಗಡೆಯಿಂದ ಬಂದು ಬ್ಲಡ್ನ ರಿಸೀವ್ ಮಾಡ್ಕೊಳ್ಳುತ್ತೆ, ಇದು ಹೊರಗಡೆಗೆ ಪಂಪ್ ಮಾಡುತ್ತೆ. ಇದಿಷ್ಟೇ ಕೆಲಸ. ಹಾರ್ಟ್ಗೂ ಅಥವಾ ಲವ್ ಅಥವಾ ಫಿಯರ್ ಯಾವುದೇ ಸಂಬಂಧ ಇಲ್ಲ. ಯಾಕೆಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಿಮ್ಮ ಮನೇಲಿ ಒಂದು ನಾಯಿ ಇರುತ್ತೆ ಅಥವಾ ಒಂದು ಬೆಕ್ಕು ಸಾಕಿರ್ತೀರ, ನೀವು ಮನೆಗೆ ಹೋದ ತಕ್ಷಣ ಓಡ್ ಬಂದು ನಿಮ್ಮನ್ನು ತಪ್ಪಿಕೊಳ್ಳುತ್ತೆ. ಆಗ
ಮೈಂಡ್ಗೆ ಒಂದು ಸಿಗ್ನಲ್ ಹೋಗುತ್ತೆ, ಬ್ರೈನ್ಗೆ ಒಂದು ಸಿಗ್ನಲ್ ಹೋಗುತ್ತೆ. ಸಿಗ್ನಲ್ ಹೋದಾಗ ಆಕ್ಸಿಟೋಸಿನ್ ಅಂದ್ಬಿಟ್ಟು ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಆಕ್ಸಿಟೋಸಿನ್ ಅಂದ್ಬಿಟ್ಟು ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದನ್ನು ಲವ್ ಹಾರ್ಮೋನ್ ಅಂತ ಹೇಳ್ತೀವಿ. ಆಗ ನಮ್ಮನ್ನು ಕಂಡ್ರೆ ನಾಯಿಗೆ ಇಷ್ಟ ಆಗೋದು, ನಾಯಿ ಕಂಡ್ರೆ ನಮಗೆ ಇಷ್ಟ ಆಗೋದು. ಅದು ಹಾರ್ಮೋನಿಂದ, ಬ್ರೈನು ಹಾರ್ಮೋನ್ ಕನೆಕ್ಷನಿಂದ ಮಾತ್ರ ಅದಾಗೋದು. ಹಾರ್ಟ್ಗೆ ಇದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ. ಅದೇ ರೀತಿ ನೀವು ಬೀದಿಲಿ ನಡ್ಕೊಂಡು ಹೋಗ್ತಾ ಇರ್ತೀರ, ಯಾವುದೋ ಒಂದು ಬೀದಿ ನಾಯಿ ಓಡಾಡ್ಸ್ಕೊಂಡು ಬಂದ್ಬಿಡುತ್ತೆ, ಕಚ್ಚಕ್ಕೆ ಬರುತ್ತೆ. ಆಗ ಬ್ರೈನ್ಗೆ ಸಿಗ್ನಲ್ ಹೋಗುತ್ತೆ. ಬ್ರೈನ್ಗೆ ಸಿಗ್ನಲ್ ಹೋದಾಗ ಒಂದು ಫಿಯರ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದೇನಂದರೆ ಅಡ್ರಿನಲೈನ್ ಅಂದ್ಬಿಟ್ಟು ಒಂದು ಫಿಯರ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ರಿಲೀಸ್ ಆದಾಗ ನಮಗೆ ಭಯ ಅದೆಲ್ಲ ಇದಾಗೋದು, ಮೈಂಡಲ್ಲಿ ಬರೋದು, ಬಾಡಿಲಿ ಸ್ವೆಟ್ ಆಗೋದು ಎಲ್ಲ ಇರೋದು. ಇದು ಕಂಪ್ಲೀಟ್ ಲವ್ವೇ ಆಗಲಿ ಫಿಯರೇ ಆಗಲಿ ಅದಕ್ಕೂ ಆರ್ಟ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅದು ಡೈರೆಕ್ಟ್ ಕನೆಕ್ಷನ್ ಇರೋದು ಬ್ರೈನು ಮತ್ತು ಹಾರ್ಮೋನ್ಗೆ. ಇದಿಷ್ಟೇ. ಥ್ಯಾಂಕ್ ಯು.